ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ರಾಜಧಾನಿ ಬೆಂಗಳೂರಿನಲ್ಲಿ ತಡರಾತ್ರಿ ರೌಡಿ ಶೀಟರ್ನ ಬರ್ಬರ ಹತ್ಯೆ ಕಾರಲ್ಲಿ ಹೋಗ್ತಿದ್ದವನನ್ನ ಅಡ್ಡಗಟ್ಟಿ ಭೀಕರವಾಗಿ ಕೊಲೆ ಸ್ಥಳಕ್ಕೆ ವೈಟ್ಫೀಲ್ಡ್ ಡಿಸಿಪಿ ಭೇಟಿ ಆರೋಪಿಗಳ ಪತ್ತೆಗೆ ಬಲೆ ದಿಢೀರ್ ಡೆಲ್ಲಿಗೆ ಹೋಗಿದ್ದ ಸಿಎಂ ಡಿಸಿಎಂಗೆ ಟ್ವಿಸ್ಟ್ ಪ್ರಬಲ ಸಮುದಾಯಗಳಿಗೆ ಮಣಿದ ಹೈಕಮಾಂಡ್ನಿಂದ ಜಾತಿಗಣತಿ ಮರು ಸರ್ವೆಗೆ ಸೂಚನೆ ಜಾತಿಗಣತಿ ಆಟದಲ್ಲಿ ಜಾರಿ ಬಿದ್ದ ಸಿದ್ದು ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಾಗ್ದಾಳಿ ಜಾತಿಗಣತಿ ಮರು ಸರ್ವೆ ನಿರ್ಧಾರಕ್ಕೆ ವೀರಶೈವ ಮಹಾಸಭಾ ಸ್ವಾಗತ ಉತ್ತಮ ಗಣತಿ ನಡೆಸಿದಲ್ಲಿ ಸಂಪೂರ್ಣ ಸಹಕಾರ ಜಾತಿ ಗಣತಿಗೆ ಮಹಾಸಭೆಯ ವಿರೋಧವಿಲ್ಲ ಎಂದ ಶಾಮನೂರು ಶಿವಶಂಕರಪ್ಪ ಜೂನ್ 19ರಂದು ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ಹಿನ್ನೆಲೆ ಜೂನ್ 16ರಿಂದ 20ರವರೆಗೆ ನಂದಿಗಿರಿಧಾಮ ಪ್ರವೇಶಕ್ಕೆ ನಿರ್ಬಂಧ ಗಿರಿಧಾಮದ ವಸತಿ ಕೊಠಡಿಗಳ ಕಾಯ್ದಿರಿಸುವಿಕೆಯೂ ನಿಷೇಧ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆನೇಕಲ್ನಲ್ಲಿ ಬಾಲಕಿ ಬಲಿ ಆಟವಾಡ್ತಿದ್ದಾಗ ಕರೆಂಟ್ ಶಾಕ್ನಿಂದ ತನಿಷ್ಕಾ ಮೃತ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಬಾಲಕಿ ಕುಟುಂಬಸ್ಥರ ಆಕ್ರೋಶ ಮಲಗಿದ್ದ ಯುವಕನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಚಿಂತಾಮಣಿ ತಾಲೂಕಿನ ಎಸ್ ರಾಗುಟ್ಟಹಳ್ಳಿ ಗ್ರಾಮದಲ್ಲಿ ಘಟನೆ ಅಣ್ಣನ ಮಗನೂ ಎನ್ನದೆ ಕೊಲೆ ಮಾಡಿದ ಚಿಕ್ಕಪ್ಪ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಸಕ್ಕರೆ ತುಂಬಿದ ಲಾರಿ ಪಲ್ಟಿ ವಿಜಯನಗರ ಜಿಲ್ಲೆ ಅಮಲಾಪುರ ಬ್ರಿಡ್ಜ್ ಬಳಿ ಘಟನೆ ರಸ್ತೆಗೆ ಬಿದ್ದಿದ್ದ ಸಕ್ಕರೆ ಮೂಟೆಗಳಿಂದ ಸವಾರರ ಪರದಾಟ ಚನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದ ಎಲ್ಲ ಸಂಗತಿ ಶೀಘ್ರ ಬಹಿರಂಗ ಮಾಹಿತಿ ಬಹಿರಂಗಪಡಿಸುವುದಾಗಿ ಹೈಕೋರ್ಟ್ಗೆ ಹೇಳಿರುವ ಸರ್ಕಾರ ಸಿಐಡಿ ಅಧಿಕಾರಿಗಳಿಂದ ಗಾಯಾಳುಗಳ ವಿಚಾರಣೆ ರಾಜ್ಯದಲ್ಲಿ ಕೋವಿಡ್ ಸೋಂಕಿಗೆ ಮತ್ತಿಬ್ಬರು ಬಲಿ ಬೆಳಗಾವಿಯ 51 ವರ್ಷದ ಮಹಿಳೆ ದಕ್ಷಿಣ ಕನ್ನಡದ ವೃದ್ಧ ಸಾವು ಕೊರೋನಾ ಸೋಂಕಿಗೆ ಮೃತಪಟ್ಟವರ ಸಂಖ್ಯೆ 11ಕ್ಕೆ ಏರಿಕೆ ಮಾವಿನ ಬೆಲೆ ನಿರೀಕ್ಷೆಗೂ ಮೀರಿ ಕುಸಿತ ಹಿನ್ನೆಲೆ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಮಾವು ಬೆಳೆಗಾರರ ಸಂಘ ಕರೆ ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ಗೆ ನಿರ್ಧಾರ ರೈತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕೇಬಲ್ ಕಳ್ಳ ಚಿಕ್ಕಬಳ್ಳಾಪುರ ತಾಲೂಕು ಗೊಲ್ಲಹಳ್ಳಿ ಬಳಿ ಘಟನೆ ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದ ಜನ ಮತ್ತೋರ್ವ ಕಳ್ಳ ಪರಾರಿ ನವಲಗುಂದ ತಾಲೂಕಿನಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ ಮಳೆ ಹಾನಿ ಪೀಡಿತ ಪ್ರದೇಶಕ್ಕೆ ಡಿಸಿ ಶಾಸಕ ಭೇಟಿ ಬೆಣ್ಣೆಹಳ್ಳ ಪ್ರವಾಹದಿಂದ ಹಾನಿಯಾಗದಂತೆ ಮುನ್ನೆಚ್ಚರಿಕೆಗೆ ಸೂಚನೆ ಲಕ್ನೋದ ಗೋಮತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಗ್ನಿ ಅವಘಡ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ನ 3ನೇ ಮಹಡಿಯಲ್ಲಿರುವ ಫ್ಲಾಟ್ನಲ್ಲಿ ಬೆಂಕಿ ನಂದಿಸಲು ಹರಸಾಹಸ ವರದಿಯಾಗದ ಸಾವು ನೋವು ವಿದೇಶದಿಂದ ಭಾರತಕ್ಕೆ ಆಪರೇಷನ್ ಸಿಂಧೂರ ನಿಯೋಗ ವಾಪಸ್ ಪ್ರಧಾನಿ ಮೋದಿ ನಿವಾಸದಲ್ಲಿ ಸದಸ್ಯರಿಗೆ ಔತಣಕೂಟ ಮೋದಿ ಜೊತೆ ತಮ್ಮ ಅನುಭವ ಹಂಚಿಕೊಂಡ ಸದಸ್ಯರು ಗೊಂದಲದಲ್ಲಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆರ್ಸಿಬಿಯನ್ನ ಪೂರ್ಣ ಆಗಿರಲಿ ಅಥವಾ ಭಾಗಶಃವೇ ಆಗಿರಲಿ ಮಾರಾಟ ಮಾಡಲ್ಲ ವದಂತಿಗಳಿಗೆ ಅಂತಿಮ ತೆರೆ ಎಳೆದ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯಾನ ಮುಂದೂಡಿಕೆ ಇಂದು ಸಂಜೆ ಫ್ಲೋರಿಡಾ ಬಾಹ್ಯಾಕಾಶ ಕೇಂದ್ರದಿಂದ ಯಾನಕ್ಕೆ ಸಕಲ ಸಿದ್ಧತೆ 41 ವರ್ಷಗಳ ಬಳಿಕ ಭಾರತದಿಂದ ಹೊಸ ಮೈಲುಗಲ್ಲು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ